Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಇನ್ನು ಎರಡನೇ ಹಂತದ ಮತದಾನ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭ ಆಗಿದೆ. 14 ಕ್ಷೇತ್ರಗಳಲ್ಲೂ ಕೂಡ ಉತ್ಸುಕರಾಗಿ ಜನ ಬಂದಿಗಾಗಲೇ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಆದರೆ ಇತ್ತ ಬೆಳಗಾವಿಯಲ್ಲಿ ಮತದಾನಕ್ಕೂ ಮುನ್ನ ಕೈಕೊಟ್ಟಿದೆ ಇವಿಎಂ ಮೆಷಿನ್. ಹೊಸೂರಿನ ಸರ್ಕಾರಿ ಮರಾಠಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಮತಗಟ್ಟೆ ಸಂಖ್ಯೆ 217ರಲ್ಲಿ ಇವಿಎಂ ಕೈಕೊಟ್ಟಿದೆ. ಇನ್ವ್ಯಾಲಿಡ್ ಅಂತ ತೋರಿಸ್ತಾ ಇದೆಯಂತೆ ಇವಿಎಂ ಮೆಷಿನ್. ಬೆಳಗ್ಗೆ ಮತದಾರರು ಮತದಾನವನ್ನ ಮಾಡೋದಕ್ಕೆ ಉತ್ಸುಕರಾಗಿ ಬಂದಿದ್ರು. ಆದ್ರೆ ಅಂತ ಜನರಿಗೆ ಕೊಂಚ ನಿರಾಸೆಯಾಗಿದೆ. ಯಾಕೆಂದ್ರೆ ಮತದಾರ ಇವಿಎಂ ಕೈಕೊಟ್ಟಿದ್ರಿಂದಾಗಿ ಕಾರವಾರದಲ್ಲೂ ಕೂಡ ಕೈಕೊಟ್ಟಿದೆ ಮತಯಂತ್ರ. ಇರೋದ್ರಿಂದ ಏನೆಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ನೀವು ಹೇಳಿದಂತೆ ವಿಶೇಷವಾಗಿ ದಾವಣಗೆರೆ ಅಂದ್ರೆ ಒಂದು ಸರ್ಕಾರಿ ದುರ್ಗಿಗುಡಿ ಆಂಗ್ಲ ಶಾಲೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಮತಯಂತ್ರ ಕೈಕೊಟ್ಟಿದ್ದಕ್ಕೆ ಮತದಾರರು ಪರದಾಟವನ್ನೇ ನಡೆಸಬೇಕಾದಂತಹ ಪರಿಸ್ಥಿತಿ. ಅಂದ್ರೆ ಬೆಳಗ್ಗೆ V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. 7 ಗಂಟೆಯಿಂದ ಮತದಾನ ಈಗಾಗಲೇ ಪ್ರಾರಂಭ ಆಗಿದೆ. ಅದಕ್ಕೂ ಮುಂಚೆ ಅಂದರೆ 6 ಗಂಟೆಯಿಂದಲೇ ಇವಿಎಂ ಮಿಷಿನ್ಗಳಾಗಿರ್ಬೋದು, ಅಲ್ಲಿ ಬರುವಂತಹ ಜನರ ವೋಟರ್ ಲಿಸ್ಟ್ ಆಗಿರ್ಬೋದು, ಎಲ್ಲವನ್ನ ಕೂಡ ಈಗಾಗಲೇ ಪರಿಶೀಲನೆಯನ್ನು ನಡೆಸಿದ್ರು. ಆದರೂ ಕೂಡ ಇಲ್ಲಿ ಮಿಷಿನ್ಗಳು ಕೈಕೊಟ್ಟಿದೆ. ಇನ್ನು ಬೆಳಗಾವಿಯ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಇವಿಎಂ ಕೈಕೊಟ್ಟಿದೆ. ಹೊಸೂರಿನ ಸರ್ಕಾರಿ ಮರಾಠಿ ಶಾಲೆಯಲ್ಲಿ ಕೈಕೊಟ್ಟಿದೆ. ಮತಗಟ್ಟೆ ಸಂಖ್ಯೆ 217ರಲ್ಲಿ ಇವಿಎಂ ಮಿಷಿನ್ ಕೈಕೊಟ್ಟಿರುವಂಥದ್ದು. ಇನ್ವ್ಯಾಲಿಡ್ ಅಂತ ತೋರಿಸ್ತಾ ಇದೆಯಂತೆ. ಹಾಗಾಗಿ ಬೆಳ್ಳಂಬೆಳಗ್ಗೆ ಪಾಪ ಸಾಕಷ್ಟು ಜನ ಮತದಾನ ಮಾಡುವಂತಹ ನಿಟ್ಟಿನಲ್ಲಿ ಉತ್ಸುಕರಾಗಿ ಬಂದಿದ್ರು. ನಂತರದಲ್ಲಿ 10 ಗಂಟೆ ನಂತರದಲ್ಲಿ ಬಿರು ಬಿಸಿಲಿನಿಂದ ಬೇಯಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಬೆಳ್ಳಂಬೆಳಿಗ್ಗೆ ಬಂದಿದ್ರು. ಆದರೆ ಮತದಾನ ಮಾಡುವಂತಹ ಪ್ರಕ್ರಿಯೆ ಮಿಷಿನ್ ಇಲ್ಲಿ ಕೈಕೊಟ್ಟಿದ್ರಿಂದಾಗಿ ಕೊಂಚ ನಿರಾಸರಾಗಿದ್ದಾರೆ. ಇನ್ನು ಇತ್ತ ಕಾರವಾರದಲ್ಲೂ ಕೂಡ ಇದೇ ಸಮಸ್ಯೆ ತಲೆದೋರಿದೆ. ಸೆಂಟ್ ಮೈಕಲ್ ಶಾಲೆಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಇವಿಎಂ ಮಿಷಿನ್ ಅಲ್ಲಿ ಕೈಕೊಟ್ಟಿದ್ರಿಂದಾಗಿ ಜನರು ವಾಪಸ್ ಹೋಗಿದ್ದಾರೆ. ನಾವಿಲ್ಲಿ ನೋಡ್ತಾ ಇದೀವಲ್ಲ, ದಾವಣಗೆರೆಗೆ ಸಂಬಂಧಪಟ್ಟ ಹಾಗಿನ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ ಅವರು ಇದೀಗ ಮತ ಹಾಕುವಂಥ ನಿಟ್ಟಲ್ಲಿ ಮತಗಟ್ಟೆಗೆ ಬರ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಈ ಸಂದರ್ಭದಲ್ಲಿ ಹಾಲಿ ಸಂಸದರಾಗಿರುವಂಥವರು ಸಿದ್ದೇಶ್ವರ್ ಕೂಡ ಅವರಿಗೆ ಸಾಥ್ ಕೊಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈ ಬಾರಿ ದಾವಣಗೆರೆ ಲೋಕಸಭಾ ಕ್ಷೇತ್ರ ಕೂಡ ಒಂದು ರೀತಿ ತ್ರಿಕೋನ ಸ್ಪರ್ಧೆಗೆ ಏನಾದರೂ ಅಲ್ಲಿ ಮುನ್ನುಡಿ ಬರೆಯುತ್ತಾ ಅನ್ನುವಂಥದ್ದು ಕೂಡ ಕುತೂಹಲದ ಸಂಗತಿ. ಯಾಕಂತಂದರೆ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿ ಕೂಡ ಈ ಬಾರಿ ಕಣದಲ್ಲಿದ್ದಾರೆ. ವಿನಯ್ ಕುಮಾರ್ ಅವರು ಕೂಡ ನಾನು ಟಿಕೆಟ್ ಸಿಕ್ಕಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಬಹಳ ಸಿಟ್ಟಾಗಿದ್ದರು. ತನಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದರು. ಆದರೆ ಅಂತಿಮ ಹಂತದಲ್ಲಿ ಕಾಂಗ್ರೆಸ್ಸಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಮಣೆ ಹಾಕಿತ್ತು. ಮತ್ತೊಂದು ಕಡೆ ವಯಸ್ಸಿನ ವಿಚಾರವನ್ನು ನೋಡಿದಂಥ ಸಂದರ್ಭದಲ್ಲಿ ಹೌದು, ಬಹಳ ಅತ್ಯಂತ ಹಿರಿಯ ಸಂಸದರು GM ಸಿದ್ದೇಶ್ವರ ಅವರು. ಈ ಕಾರಣಕ್ಕಾಗಿ ಈ ಬಾರಿ ಅವರಿಗೆ ಟಿಕೆಟ್ ಕೊಡದೆ ಅವರ ಪತ್ನಿಗೆ ಟಿಕೆಟ್ ಕೊಟ್ಟಿರುವಂಥದ್ದನ್ನು ನಾವು ಅಲ್ಲಿ ಗಮನಿಸಬಹುದಾಗಿತ್ತು. ಹೀಗಾಗಿ ಸಿದ್ದೇಶ್ವರ ಅವರು ಕೂಡ ತಮ್ಮ ರಾಜಕೀಯ ಅನುಭವ ಏನಿದೆ, ಚುನಾವಣಾ ರಾಜಕೀಯ ಅನುಭವ, ಅದನ್ನು ಪತ್ನಿಯನ್ನು ಗೆಲ್ಲಿಸ್ಕೊಂಡು ಬರುವಂಥ ನಿಟ್ಟಿನಲ್ಲಿ ಅವರು ಕೂಡ ದಾರಿ ಎಳೆದಿದ್ದಾರೆ ಈ ಬಾರಿ. ಸೊ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಈಗ ಮತ ಹಾಕುವಂಥ ನಿಟ್ಟಿನಲ್ಲಿ ಮತಗಟ್ಟೆಗೆ ಬಂದಿರುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ದಾವಣಗೆರೆ ಅಂತ ಅಂದರೆ ಅಲ್ಲಿ ಬಹಳಷ್ಟು ಪ್ರಮುಖವಾಗಿ ನಾವು ನೋಡೋದಾದ್ರೆ ಆರ್ಥಿಕವಾಗಿಯೂ ಅಷ್ಟು, ರಾಜಕೀಯವಾಗಿಯೂ ಕೂಡ ಅಷ್ಟೇ. ಚುನಾವಣೆ ಅಂತ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಸಿದ್ದೇಶ್ವರ ಅವರ ಕುಟುಂಬ, ಹಾಗೆ ನಾವೀಗ ಪ್ರಭಾ ಮಲ್ಲಿಕಾರ್ಜುನ್ ಅವರ ಕುಟುಂಬ ಅಂತಂದರೆ ಶಾಮನೂರು ಶಿವಶಂಕರಪ್ಪನವರ ಕುಟುಂಬವನ್ನು ಬಹಳಷ್ಟು ಸಂದರ್ಭದಲ್ಲಿ ರಾಜಕೀಯ ಎದುರಾಳಿಗಳಾಗಿ ನೋಡ್ತೀವಿ. ಆದರೆ MP ಚುನಾವಣೆ ಸಂದರ್ಭದಲ್ಲಿ ಹೀಗೆ ನೇರ ಕದನ ಬಹಳ ವಿರಳ ಆಗಿತ್ತು. ಬಟ್ ಈ ಬಾರಿಯ ಎರಡೂ ಕುಟುಂಬಗಳ ನಡುವಿನ ಈ ಕದನ ಬಹಳ ಕುತೂಹಲವನ್ನು ಹುಟ್ಟಿಸ್ತಾ ಇರುವಂಥ ಸಂಗತಿಯಾಗಿದೆ. ಇನ್ನೊಂದು ಸಂಗತಿ ಅಂತ ಅಂದರೆ ಇವರು ನೆಂಟಸ್ಥಾನ ಬಂದಂಥ ಸಂದರ್ಭದಲ್ಲಿ ಇಬ್ಬರು ಕೂಡ ಒಬ್ರಿಗೊಬ್ರು ರಿಲೇಟಿವೇ, ಬೀಗ್ರೆ ಆಗ್ತಾರೆ. ಹೀಗಾಗಿ ಈ ಬಾರಿ ನೆಂಟರಸ್ಥರ ನಡುವಿನ ಆ ಫೈಟ್ಗೆ ಕಾರಣ ಆಗ್ತಾ ಇದೆ. ಹಾಗಾಗಿ ಹೇಳ್ತಾ ಇದ್ರು, ಈ ದಾವಣಗೆರೆಯಲ್ಲೆಲ್ಲ ಮಂದಿ ಕುಟುಂಬಸ್ಥರಿಗೆಲ್ಲ ಹೆಂಗೆ ತಲೆನೋವು ಅಂತ ಅಂದರೆ, ಒಂದು ಕಡೆ ಪ್ರಭಾ ಮಲ್ಲಿಕಾರ್ಜುನ್ ಅವ್ರು ಬಂದು ಮತ ಕೇಳೋದು, ಮತ್ತೊಂದು ಕಡೆ ಗಾಯತ್ರಿ ಸಿದ್ದೇಶ್ವರ ಅವರು ಹೋಗಿ ಅದೇ ಕುಟುಂಬಕ್ಕೆ ಮತ ಕೇಳೋದು. ನೆಂಟರೆಲ್ಲ ಈ ಸಲ ಯಾರಿಗೆ ಮತ ಹಾಕ್ಬೇಕು ಅನ್ನೋ ನಿಟ್ಟಲ್ಲಿ ಗೊಂದಲಕ್ಕೆ ಬಿದ್ದುಬಿಟ್ಟಿದ್ದಾರೆ ಅನ್ನೋದನ್ನು ಕೇಳ್ಪಡ್ತಾ ಇದ್ದಾರೆ. ಪೀಕ್ಲಾಟ. ಅದರಲ್ಲೂ ಅವ್ರ ಕುಟುಂಬಸ್ಥರಿಗಂತೂ ಇನ್ನೂ ದೊಡ್ಡ ಸಮಸ್ಯೆನೇ. ಯಾಕಂದರೆ ಬಹಳ ದೊಡ್ಡ ಕುಟುಂಬ ಎರಡೂ ಕುಟುಂಬಗಳು ಕೂಡ. ಹಾಗಾಗಿ ಸಾವಿರಾರು ಮಂದಿ ತಮ್ಮದೇ ಆದಂಥ ಒಂದು ನೆಂಟಸ್ಥರನ್ನ ಹೊಂದಿರ್ತಾರೆ.
ಇದೆಲ್ಲ ಒಂದು ವಿಚಾರ. ಸೊ ಅಲ್ಲಿ ನಾವು ನೋಡ್ತಾ ಇದ್ವಿ ದಾವಣಗೆರೆಯಲ್ಲಿ ಸಿದ್ದೇಶ್ವರ ಅವರ ಕುಟುಂಬ ಮತದಾನ ಪ್ರಕ್ರಿಯೆಗೆ ಮುಂದಾಗ್ತಾ ಇರುವಂಥದ್ದು. ಅವರ ಪತ್ನಿ ಕೂಡ ಬಹಳ ನಗುಮುಖದಲ್ಲಿದ್ದಾರೆ. ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ ಅವರು ಗೆಲುವು ಈ ಬಾರಿ ತನಗೆ ಯಾರೇ ಗೆದ್ರು ಕೂಡ ಒಂದು ರೀತಿ ಸಂಸತ್ಗೆ ಹೊಸಬ್ರು ಅಲ್ಲಿಂದ್ರೆ ಮಹಿಳಾ ಶಕ್ತಿ ಹೋಗುತ್ತೆ. ಕಳೆದ ಬಾರಿಯ ಚುನಾವಣೆಯಲ್ಲಿ ಒಬ್ರು ಮಹಿಳೆಯನ್ನ ನಾವು ಕಳಿಸ್ಕೊಟ್ಟಿದ್ವಿ ಕರ್ನಾಟಕದಿಂದ, ಯಾವುದು ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದಂಥವ್ರು. ಬಟ್ ಈ ಬಾರಿನೂ ಕೂಡ ಒಬ್ರು ಹೋಗ್ತಾರೆ ಅಂತ ಖಚಿತವಾಗಿ ಹೇಳ್ಬೋದು. ಬಟ್ ಅಲ್ಲಿ ತ್ರಿಕೋನ ಸ್ಪರ್ಧೆ ಇದೆಯಾ ಅನ್ನುವಂಥದ್ದನ್ನು ಕೂಡ ನಾವು ಪ್ರಚಾರದ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಬರ್ತಾ ಇದ್ದಂತಹ ಸಂಗತಿಯಾಗಿತ್ತು. ಹಾಗಾಗಿ ಫಲಿತಾಂಶ ಬದಲಿಸುವಷ್ಟರ ಮಟ್ಟಿಗಿನ ಅಚ್ಚರಿಯ ಫಲಿತಾಂಶ ಏನಾದರೂ ದಾವಣಗೆರೆಯಲ್ಲಿ ನಾವು ಗಮನಿಸ್ಬೋದಾ ನೋಡಬೇಕಿದೆ. ಫಲಿತಾಂಶದ ದಿನದಂದೇ ಅದನ್ನು BSY ಕುಟುಂಬ ಇವತ್ತು ಅಂದರೆ BS ಯಡಿಯೂರಪ್ಪನವರು ಕುಟುಂಬ ಸಮೇತವಾಗಿ ಒಂದು ಕಡೆ ಶಿಕಾರಿಪುರದಲ್ಲಿ ಮತದಾನ ಮಾಡಿರುವಂಥದ್ದು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.